ಮರ್ಯಾದಾ ಹತ್ಯೆ ಪ್ರಕರಣ ಸಂಬಂಧ ಈವರೆಗೆ 6 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಹೇಳಿಕೆ ನೀಡಿದ್ರು. ಗುರುಸಿದ್ದ ಗೌಡ ಪಾಟೀಲ್, ಫಕ್ಕೀರಗೌಡ ಪಾಟೀಲ್, ಕುಮಾರಗೌಡ ಪಾಟೀಲ್ನನ್ನ ಬಂಧಿಸಲಾಗಿದೆ. ಇವರು ಮಾನ್ಯ ತಂದೆ ಸಂಬಂಧಿಕರಾಗಿದ್ದಾರೆ. ಸದ್ಯ 14 ಜನರ ಮೇಲೆ ಮಾನ್ಯ ಪತಿ ವಿವೇಕಾನಂದ ದೂರು ನೀಡಿದ್ದಾರೆ. ಇನ್ನು ತನಿಖೆ ಹಂತದಲ್ಲಿ ಇದ್ದೇವೆ. ಇನ್ನೂ ಆರೋಪಿಗಳಿದ್ದಾರೆ. ತನಿಖೆ ನಂತರ ಎಲ್ಲ ಗೊತ್ತಾಗಲಿದೆ. ನಮ್ಮ ತನಿಖೆಯಲ್ಲಿ ಸಾಕ್ಷಿ ದಾಖಲು ಮಾಡ್ತೇವೆ ಅಂತ ಹೇಳಿದ್ರು. ಇನ್ನು ಮರ್ಯಾದಾ ಹತ್ಯೆ ಪ್ರಕರಣ ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸೂಕ್ತ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಇವತ್ತು 23ನೇ ತಾರೀಕು ನಾವೇ ಇನ್ನೂ 3 ಜನಕ್ಕೆ ಇವತ್ತು ಬೆಳಿಗ್ಗೆ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಹೆಸರು ಗುರ್ಷಿದ್ ಗೌಡ, ಫಕ್ಕೀರ್ ಗೌಡ ಪಾಟೀಲ್ ಮತ್ತು ಕುಮಾರ್ ಗೌಡ ಪಾಟೀಲ್. ಈ 3 ಜನ ಅವರು ಸಂಬಂಧಿಕರು ಇದ್ದಾರೆ. ಸೊ ಅವರಿಗೇನು ನಾವೇ ಅರೆಸ್ಟ್ ಮಾಡಿಸಿದ್ದೀವಿ. ಇನ್ನೂ ನಮ್ಮ ತಂಡಗಳು ಫೀಲ್ಡಲ್ಲಿ ಇದ್ದಾರೆ ಮತ್ತು ನಮ್ಮದು ಬಂದೋಬಸ್ತ್ ನಡೀತಾ ಇದೆ ಆ ಊರಲ್ಲಿ. ಆದಷ್ಟು ಬೇಗ ನಾವೇ ಮಿಕ್ಕಿದ್ದು ಎಷ್ಟು ಜನ ಆರೋಪಿ ಇದ್ದಾರೆ ಅವರಿಗೇನು ಅರೆಸ್ಟ್ ಮಾಡ್ತೀವಿ. ಇದರಲ್ಲಿ FIR ಅಲ್ಲಿ ಟೋಟಲ್ 14 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಕೆಲವು ಜನ ಇದ್ದಾರೆ. ನಾವೇ ಆಲ್ಮೋಸ್ಟ್ ಈಗ 6 ಜನಗೆ ವಶಕ್ಕೆ ಪಡೆದಿದ್ವಿ. ಮಿಕ್ಕಿದಕ್ಕೆ ನಾವೇ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ. ಹೌದು, ಅಲ್ಲಿ ಸುಮಾರು 5 ಲೇಡೀಸ್ ಇದ್ದಾರೆ, 5 ಜನ ಹೆಣ್ಮಕ್ಳು ಇದ್ದಾರೆ, ಒಬ್ಬ ಮೈನರ್ ಇದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಜ್ಯೋತಿ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತ ಮಲ್ಲಿನಾಥ್ ಬಿರಾದಾರ್ನನ್ನ ಅರೆಸ್ಟ್ ಮಾಡಲಾಗಿದೆ. ನಂದೂರ್ ಗ್ರಾಮದ ಮಲ್ಲಿನಾಥ್ ಬಿರಾದಾರ್ ಮನೆಯಲ್ಲಿ ಜ್ಯೋತಿ ಪಾಟೀಲ್ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ರು. ಇನ್ನು ಇವರಿಬ್ಬರ ನಡುವೆ ಆತ್ಮೀಯತೆ ಹೆಚ್ಚಾಗಿತ್ತು. ಆದರೆ ಇತ್ತೀಚೆಗೆ ಮಲ್ಲಿನಾಥ್ ಜ್ಯೋತಿ ಪಾಟೀಲ್ನಿಂದ ದೂರ ಆಗೋದಕ್ಕೆ ಮುಂದಾಗಿದ್ದ. ಇದೇ ವಿಚಾರದಲ್ಲಿ ಇಬ್ಬರ ಮಧ್ಯೆ ಕಿರಿಕುಂಟಾಗಿ ಕೊನೆಗೆ ಜ್ಯೋತಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಮಲ್ಲಿನಾಥ್ ಬಂಧಿಸಿರೋ ಫರಹತಾಬಾದ್ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಗಾಂಜಾ ಮತ್ತಿನಲ್ಲಿ ವಕೀಲರನ್ನ ಅಡ್ಡಗಟ್ಟಿ ಮನ ಬಂದಂತೆ ಹಲ್ಲೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮಾಚುಹಳ್ಳಿ ಗ್ರಾಮದ ಬೈರರಾಮೇಶ್ವರ ಕಾಂಪ್ಲೆಕ್ಸ್ ಬಳಿ ಘಟನೆ ನಡೆದಿದ್ದು, ವೆಂಕಟೇಶ್ ಹಲ್ಲೆಗೊಳಗಾದ ವಕೀಲ ಅಂತ ತಿಳಿದು ಬಂದಿದೆ. ಗಾಂಜಾ ಮತ್ತಿನಲ್ಲಿ ಅಖಿಲೇಶ್ ಹುಚ್ಚೇಗೌಡರ ಗುಂಪು ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಹಲ್ಲೆ ನಡೆಸಿರುವ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗಾಯಾಳು ವಕೀಲ ವೆಂಕಟೇಶ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು, ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪಘಾತವಾಗಿ ಬಿದ್ದಿದ್ದ ವ್ಯಕ್ತಿಯ ಮೊಬೈಲ್ನಿಂದ 80,000 ಹಣ ಕಳ್ಳತನ ಮಾಡಿದ್ದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ರಮೇಶ್, ಮನು ಬಂಧಿತ ಆರೋಪಿಗಳಾಗಿದ್ದು 80,000 ಹಣ ವಶಕ್ಕೆ ಪಡೆಯಲಾಗಿದೆ. ಡಿಸೆಂಬರ್ 19ರಂದು ಮೈಸೂರು ತಾಲೂಕಿನ ಕಡಕೋಳದ ಗ್ರಾಮದ ಬಳಿ ಅಪಘಾತ ಸಂಭವಿಸಿತ್ತು. ಘಟನೆಯಲ್ಲಿ ಗಾಯಗೊಂಡಿದ್ದ ಗಣೇಶನನ್ನು ಆಸ್ಪತ್ರೆಗೆ ಸೇರಿಸುವ ನೆಪದಲ್ಲಿ ಆರೋಪಿಗಳು UPI ಮೂಲಕ 80,000 ಹಣ ವರ್ಗಾವಣೆ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು. ವಿಷಯ ತಿಳಿದ ಗಣೇಶ್ ಸಹೋದರ ಅಂಕನಾಯಕ CN ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ರು. ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಕಲ್ಲು ಗಣಿಗಾರಿಕೆ ನಡೆಸಲು ಕಾಟೇರಮ್ಮ ದೇಗುಲ ನೆಲಸಮ ವಿರೋಧಿಸಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬ್ಯಾಡರಹಳ್ಳಿ ಸರ್ವೆ ನಂಬರ್ 18ರಲ್ಲಿ ಕ್ವಾರೆ ನಡೆಸಲು ಭೂಗಳರು ಕಣ್ಣು ಹಾಕಿದ್ರು. ಕಲ್ಲು ಗಣಿಗಾರಿಕೆ ನಡೆಸಲು ದೇಗುಲ ಅಡ್ಡಿ ಆಗಿರುವ ಕಾರಣ ಧ್ವಂಸಕ್ಕೆ ಸಿದ್ಧತೆ ಹಿನ್ನೆಲೆ ನಮ್ಮ ಭೂಮಿ ನಮ್ಮ ದೇಗುಲ ನಮಗೆ ಉಳಿಬೇಕು ಅಂತ ಘೋಷಣೆ ಕೂಗಿ ಸರ್ಕಾರದ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ. ಕಾನೂನು ಉಲ್ಲಂಘಿಸಿ ಅವೈಜ್ಞಾನಿಕವಾಗಿ ಅನುಮತಿ ಕೊಟ್ಟಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಡ್ರಗ್ಸ್ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ಸೇರಿ 4ರನ್ನ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದು, ತಲೆಮರೆಸಿಕೊಂಡ 3 ಆರೋಪಿಗಳ ಪತ್ತೆಗೆ ಜಾಲ ಬೀಸಿದ್ದಾರೆ. ಶಾಮನೂರು ವೇದಮೂರ್ತಿ ಅಲಿಯಾಸ್ JS ವೇದಮೂರ್ತಿ, ರಾಜಸ್ಥಾನ ಮೂಲದ ರಾಮ್ ಸ್ವರೂಪ್ ದೋನರಾಮ್, ದಾವಣಗೆರೆ ಸಿದ್ದವೀರಪ್ಪ ಬಡಾವಣೆಯ ದೇವಿ ಕಿಶನ್ ಬಂಧಿತ ಆರೋಪಿಗಳು. ಇನ್ನು 3 ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಪೊಲೀಸರ ದಾಳಿ ವೇಳೆ 290 ಗ್ರಾಂ ಸಿಂಥೆಟಿಕ್ ಡ್ರಗ್ಸ್, 90 ಗ್ರಾಂ ಬ್ರೌನ್ ಶುಗರ್ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೊಸ ವರ್ಷಾಚರಣೆ ಹೊತ್ತಲ್ಲಿ ಸಿಸಿಬಿ ಭರ್ಜರಿ ಬೇಟೆಗಿಳಿದಿದ್ದು, ತಿನ್ನುವ ಬ್ರೆಡ್ನಲ್ಲಿ ಮಾದಕ ವಸ್ತು ಕೊಕೇನ್ ಪೆಡ್ಲಿಂಗ್ ಮಾಡ್ತಿದ್ದ ಲೇಡಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಮುಂಬೈನಿಂದ ಬೆಂಗಳೂರಿಗೆ ಖಾಸಗಿ ಬಸ್ನಲ್ಲಿ ಕೊಕೇನ್ ಪೆಡ್ಲಿಂಗ್ ಮಾಡ್ತಿದ್ದ ನೈಜೀರಿಯಾ ಮೂಲದ ಒಲಾಜಿಡೆ ಎಸ್ತಾರ್ನನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಈಕೆಯಿಂದ 65 ಲಕ್ಷ ಮೌಲ್ಯದ 120 ಗ್ರಾಂ ಕೊಕೇನ್ ಸೀಸ್ ಮಾಡಿ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ.
ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಅಧಿಕ ಲಾಭ ಪಡೆಯುವ ಆಮಿಷ ವಡ್ಡಿ ವ್ಯಕ್ತಿಗೆ 76 ಲಕ್ಷ ವಂಚನೆ ಮಾಡಿರುವ ಘಟನೆ ದಾವಣಗೆರೆಯ ವಿನಾಯಕ ಬಡಾವಣೆಯಲ್ಲಿ ನಡೆದಿದೆ. ಫೇಸ್ಬುಕ್ ಮೂಲಕ ಪರಿಚಿತನಾದ ವ್ಯಕ್ತಿಯನ್ನ ಸ್ನೇಹದಿಂದ ವರ್ತಿಸಿ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ವಾಟ್ಸಾಪ್ ಮೂಲಕ ಸಂಪರ್ಕ ಸಾಧಿಸಿ ಹಣ ಹೂಡಿಕೆ ಒತ್ತಾಯಿಸಿದ್ದಾರೆ. ಬಳಿಕ ಸೆಪ್ಟೆಂಬರ್ನಿಂದ ಡಿಸೆಂಬರ್ ಮಧ್ಯೆ ವಿವಿಧ ಬ್ಯಾಂಕ್ ಖಾತೆಗಳಿಗೆ 10 ಬಾರಿ ಹಣ ವರ್ಗಾವಣೆ ಮಾಡಿದ್ದಾರೆ. ಹೂಡಿಕೆ ಮಾಡಿದ ಹಣವನ್ನು ಕೆಲ ದಿನ ಬಿಟ್ಟು ಹಿಂಪಡೆಯಲು ಹೋದಾಗ ವಂಚನೆ ಬಯಲಿಗೆ ಬಂದಿದೆ. ಘಟನೆ ಸಂಬಂಧ ಸಿಎನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪುಷ್ಪ ಸಿನಿಮಾ ಶೈಲಿಯಲ್ಲಿ ಶ್ರೀಗಂಧದ ಮರ ಕದ್ದ ಕಳ್ಳರನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ನಲ್ಲಗುಟ್ಟಹಳ್ಳಿ ಬೊಮ್ಮೆಪಲ್ಲಿ ಬಳಿ ಶ್ರೀಗಂಧ ಮರಗಳನ್ನು ಕದ್ದಿದ್ದ ಕಳ್ಳರು ಕಾಡಿನಲ್ಲಿ ಬಚ್ಚಿಟ್ಟಿದ್ರು. ಪುಷ್ಪ 3 ಗ್ಯಾಂಗ್ನ 8 ಜನರನ್ನ ಬಂಧಿಸಿದ ಪೊಲೀಸರು ಸುಮಾರು 32 ಕೆಜಿ ಶ್ರೀಗಂಧ ಮರದ ತುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜಿಲ್ಲಾ ಕ್ರೀಡಾಂಗಣದ ಅವ್ಯವಸ್ಥೆ ವಿರುದ್ಧ ಹಾಗೂ ಕ್ರೀಡಾಪಟುಗಳಿಗೆ ಸಮರ್ಪಕ ಸೌಲಭ್ಯ ನೀಡುವಂತೆ ಒತ್ತಾಯಿಸಿ ಯಾದಗಿರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಂತಾರಾಷ್ಟ್ರೀಯ ಕ್ರೀಡಾಪಟು ಲೋಕೇಶ್ ರಾಠೋಡ್ ಪದಕಗಳನ್ನು ಹರಾಜುಗಿಟ್ಟು ವಿನೂತನ ಪ್ರತಿಭಟನೆ ನಡೆಸಿದ್ರು. ಖೇಲೋ ಪದಕ ಸೇರಿ ಹಲವು ಪದಕ ಹರಾಜುಗಿಟ್ಟ ಲೋಕೇಶ್ ರಾಠೋಡ್ ಉಪವಾಸ ಹೋರಾಟ ನಡೆಸಿದ್ರು. ಈ ಹಿನ್ನೆಲೆ ಅಸ್ವಸ್ಥಗೊಂಡಿದ್ದ ಕ್ರೀಡಾಪಟು ಲೋಕೇಶ್ ನಿತ್ರಾಣಗೊಂಡಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಯಾದಗಿರಿ ಜಿಲ್ಲಾಧಿಕಾರಿ ಆಗಮಿಸುವಂತೆ ಪಟ್ಟು ಹಿಡಿದಿದ್ರು. ಕ್ರೀಡಾಪಟು ಲೋಕೇಶ್ ಹೋರಾಟಕ್ಕೆ ಹಲವರು ಸಾಥ್ ನೀಡಿದ್ರು.